ಹುಬ್ಳಿ ಧಾರವಾಡ ನೆಕ್ಸ್ಟ್ ಸ್ಮಾರ್ಟ್ ಟೆಕ್ ಸಿಟಿ ಆಗ್ಬೋದ? 2 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ 180 ಕೋಟಿ ಬಜೆಟ್ ರಿಲೀಸ್ ಮಾಡಿದ್ರ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ನಮ್ಮ ಊರಾಗ ಶುರು ಮಾಡಕ್. ಅದ್ರಲಿಂತ್ರ 18,000 ಜಾಬ್ಸ್ ಇಲ್ಲಿ ಕ್ರಿಯೇಟ್ ಆಗ್ತಿದ್ವ. 15,000 crore ಇಂದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಬರೋ ಸಂಭವ ಐತೆ. HDB ಡೆಕ್ಲರೇಷನ್ ಅಂದ್ರ ಹುಬ್ಳಿ ಧಾರವಾಡ ಬೆಳಗಾವಿ ರೀಜನ್ ದಾಗ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಮಾಡಕ ಈ ಇವೆಂಟ್ ಕಂಡಕ್ಟ್ ಮಾಡಿದ್ರ. 20ಕ್ಕಿಂತ ಜಾಸ್ತಿ ಸ್ಟಾರ್ಟ್ಅಪ್ಸ್ ಇಂದ ಆಫೀಸಸ್ ಆ ವರ್ಷ ಹುಬ್ಳಿ ಧಾರವಾಡದಾಗ ಶುರು ಆದ್ವು. ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಸಂಬಂಧ 40ಕ್ಕಿಂತ ಜಾಸ್ತಿ ಕಂಪ್ನಿ ಪೈಪ್ಲೈನ್ ದಾಗ ಇದಾವ ತಮ್ಮ ಆಫೀಸಸ್ ಹುಬ್ಳಿದಾಗ ಶುರು ಮಾಡಕ್. ಆರ್ಟಿಕಲ್ ಪ್ರಕಾರ 15,000 ಜಾಬ್ಸ್ ನಮ್ ಸಿಟಿದಾಗ ಕ್ರಿಯೇಟ್ ಆಗೋದಂತ. ಆದ್ರಿಂದ ಫ್ಯೂಚರ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಗ ನಮ್ ಹುಬ್ಳಿ ಧಾರವಾಡ ರೆಡಿ ಐತ. ಕರೆಂಟ್ ಸಿಚುವೇಶನ್ ದಾಗ ನಮ್ ಸಿಟಿ ಒಳಗ ಕರೆಕ್ಟ್ ರೋಡ್ ಇಲ್ಲ, ಫ್ಲೈಓವರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದ್ರ ಸಂಬಂಧ ಇಡೀ ಊರಾಗ ಟ್ರಾಫಿಕ್ ಜಾಮ್ ಆಗತೈತಿ. ಕಂಪ್ನೀಸ್ ನಮ್ ಊರಾಗ ಬರೋ ಮುಂಚೆ ನಮ್ ಊರ್ ಒಳಗ ಫೆಸಿಲಿಟೀಸ್ ಕರೆಕ್ಟ್ ಆಗ್ಬೇಕು. ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ಜೊತೆ ಬೆಂಗಳೂರಿನ ಟ್ರಾಫಿಕ್ ಇಲ್ಲಿ ಮೂವ್ ಆಗತೈತಿ. ಅದ್ರ ತಕ್ಕಂಗ ಫೆಸಿಲಿಟಿ ಸಿಗ್ಲಿಲ್ಲ ಅಂದ್ರ ಇಲ್ಲಿ ಮಂದಿಗ ಜೀವನ ನಡ್ಸಕ್ಕೂ ಕಷ್ಟ ಆಗ್ತೈತಿ. ಈ ಬೆಳಿತಿರೋ ಪಾಪ್ಯುಲೇಷನ್ ದಾಗ ಟ್ರಾಫಿಕ್ ಎನ್ವಿರಾನ್ಮೆಂಟ್ ನಮ್ ಸಿಟಿಗ ಇನ್ನೂ ನಾಶ ಮಾಡಬಹುದು. ಸ್ಟಾರ್ಟ್ಅಪ್ಸ್ ಬೆಳಿಲಿ, ಡೆವಲಪ್ಮೆಂಟ್ ಆಗ್ಲಿ, ಅದ್ರ ಜೊತೆ ಎನ್ವಿರಾನ್ಮೆಂಟ್ ಮತ್ ಫೆಸಿಲಿಟಿನೂ ಬ್ಯಾಲೆನ್ಸ್ ಆಗಿ ಇರ್ಬೇಕು. ಅವಾಗ ನೋಡ್ರಿ ನಮ್ ಹುಬ್ಳಿ ಧಾರವಾಡ ರೀಜನ್ ಗ್ರೋ ಆಗೋದು.